ನಮಗೆಲ್ಲ ಗೊತ್ತಿರುವಂಗೆ ನಮ್ಮ ಬ್ರಾಹ್ಮಣ ಜನಾಂಗದಲ್ಲಿ ರಾಜಕೀಯವಾಗಿ ನಾಯಕರುಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕೆಲವು ಕಡೆ ಆಲ್ರೆಡಿ ರಾಜಕೀಯ ನಾಯಕರಾಗಿರ್ತಾರೆ, ಯಾರದೋ ಮಾರ್ಗದರ್ಶನ ಇರ್ತದೆ. ಆದರೆ ನಮ್ಮ ಜನಾಂಗದಲ್ಲಿ ಮಾರ್ಗದರ್ಶನ ಕೊರತೆಯನ್ನು ಗಮನಿಸಿದಂಥ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ರಾಜಕೀಯ ವೇದಿಕೆ ಮತ್ತು ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ವಿಕಾಸ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ಇದೆರಡು ಸೇರಿಕೊಂಡು ಒಂದಿನ ನಾವು ಸುಧೀಂದ್ರ ದೇಶಪಾಂಡೆ ಅವರಂತ ಅವ್ರ ಹತ್ರ ಮಾತಾಡಿಸ್ತೀವಿ. ಬಟ್ ಅವರು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮುತುವರ್ಜಿ ತೊಗೊಂಡು ಮಾಡ್ತಾಯಿದ್ದಾರೆ. ಸೊ ನಾವು ಈ 3 ಜನನ್ನು ಸೇರಿ ಮಾಡಿದಾಗ ನಮ್ಗೆ ಅನಿಸ್ತು, ನಾವು ಯಾಕೆ ನಮ್ಮ ಮಾತೃ ಸಂಸ್ಥೆ ಆಗಿರುವಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾನ ಯಾಕೆ ಮಾತಾಡಿಸ್ಬಾರ್ದು ಅಂತ ನಮ್ಗೆ ಅನಿಸ್ತು. ಆಗ ನಾವೇನು ಮಾಡಿದ್ವಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಘುನಾಥ್ ಅವರಲ್ಲಿ ಕೇಳ್ಕೊಂಡಾಗ ಅವರು ಮುಕ್ತ ಕಂಠದಿಂದ ಒಪ್ಕೊಂಡಿದ್ದಾರೆ, ಆಯಿತು ನಾನು ಬರ್ತೀನಿ ಅಂತ. ಹಾಗಾಗಿ ನಮ್ಮ ಮಾತೃ ಸಂಸ್ಥೆ ಆಗಿರುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವರ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 5ನೇ ತಾರೀಕು ನಾವು ವಿಪ್ರರಿಗೆ ಒಂದು ವಿಶೇಷ ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ಏನು ಕಾರ್ಯಾಗಾರ ಅಂದರೆ, ರಾಜಕೀಯದಲ್ಲಿ ತಾವು ಏನೇನು ಮಾಡಬೇಕು ಮತ್ತು ನೀವೇನು ಮಾಡಿದ್ರೆ ರಾಜಕೀಯದಲ್ಲಿ ಮುಂದೆ ಬರ್ತೀರಿ, ಇದ್ರ ಬಗ್ಗೆ ನಿಮಗೇನು ಅರಿವಿರೋದಿಲ್ಲ. ನೀವು ಅವತ್ತು ಬಂದು ಕೂತ್ಕೊಂಡ್ರೆ ತೇಜಸ್ವಿ ಸೂರ್ಯ ಅಂತವ್ರು ಬರ್ಬೋದು, ಪ್ರಸಾದ್ ನಾಥ್ ಅಂತವ್ರು ಬರ್ಬೋದು, ಸುಮಾರು ಜನ ನಾವು ಕರೆಸ್ತಾ ಇದ್ವಿ, ನಮ್ಮ ಜಯನಗರ ಶಾಸಕರು ಬರ್ಬೋದು. ಈ ರೀತಿ ಹಲವಾರು ವ್ಯಕ್ತಿಗಳನ್ನು ಕರೆಸಿ ನಾವು ಚುನಾವಣೆಯನ್ನು ಯಾವ ರೀತಿ ನೀವು ಎದುರಿಸಬೇಕಾದ್ರೆ ನಿಮ್ಮಲ್ಲಿ ಯಾವ ರೀತಿ ಎಬಿಲಿಟಿನ ನೀವು ಬೆಳೆಸ್ಕೊಬೇಕು, ಲೀಡರ್ಶಿಪ್ ಕ್ವಾಲಿಟಿ ಯಾವ ರೀತಿ ಬೆಳೆಸ್ಕೊಳ್ಬೇಕು, ಈ ರೀತಿ ಹಲವಾರು ವಿಷಯಗಳಲ್ಲಿ ಸಮಗ್ರವಾಗಿ ನಾವು ಒಂದು ಕಾರ್ಯಾಗಾರ ನಡೆಸ್ತಾ ಇದ್ದೀವಿ. ಯಾಕೆ ಈ ಕಾರ್ಯಾಗಾರ ನಡೆಸ್ತಾ ಇದ್ದೀವಿ ಅಂದರೆ, ನಿಮಗೆ 2 ಆಗಬೇಕು. ಒಂದು, ಇಲ್ಲಿಂದ ಹೋದ್ರ ಮೇಲೆ ನೀವು ಒಬ್ಬ ನಾಯಕನಾಗಿ ಮುಂದೆ ಬರಬೇಕು. ಇಲ್ವಾ, ನನಗೆ ಈ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ನೀವು ದುಡ್ಡು ಉಳಿಸ್ಕೊಂಡು ನೀವು ಮನೆಯಾದ್ರೂ ಉಳ್ಕೊಬೇಕು. ಈ ರೀತಿ ಒಂದು ನಿಟ್ಟಿನಲ್ಲಿ ಬ್ರಾಹ್ಮಣರಿಗೋಸ್ಕರ ನಾವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಯಾವುದೇ ವಿಪರಾಗ್ಬೋದು ಬಂದು, ನೆಕ್ಸ್ಟು ನಮ್ಮ BBMP ಎಲೆಕ್ಷನ್ ಬೇರೆ ಬರ್ತಾ ಇದೆ, ಇದನ್ನು ಸಹಿತ ದೃಷ್ಟಿಟ್ಕೊಂಡು ಮಾಡ್ತಾ ಇರೋದ್ರಿಂದ ತಾವುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ರಾಜಕೀಯ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.